ಮಾವ, ನಿಮಗೆ ನನ್ನ ಮಗಳ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ಅವಳಲ್ಲಿರೋದು ಸೇಫ್ ಇಲ್ಲ. ಯಾಕಿಲ್ಲ? ಅದು ಅವಳು ಮನೆ, ಅವಳು ಬಾಳ್ಬೇಕಾಗಿರೋ ಮನೆ. ಮನೆ ಅಂದಮೇಲೆ ಈ ಥರ ಸಣ್ಣ ಪುಟ್ಟದ್ದೆಲ್ಲ ಇದ್ದೇ ಇರುತ್ತೆ. ಅದನ್ನು ಅವಳು ಅವಳ ಗಂಡ ಕೂತ್ಕೊಂಡು ಪರಿಹಾರ ಮಾಡ್ಕೋಬೇಕು, ಮಾಡ್ಕೋತಾರೆ. ಸಂಜೀವ, ನಮ್ಮ ಅಮೃತ ಚೆನ್ನಾಗಿ ನೋಡ್ಕೊಳಪ್ಪ. ಹಾಂ ಸರಿ ತಾತ. ಅಲ್ಲ ಅಮೃತ, ಇಷ್ಟು ಚಿಕ್ಕ ವಿಷಯಕ್ಕೆ ಹತ್ಕೊಂಡು ಫೋನ್ ಮಾಡಿದ್ರೆ ಹೇಗೆ ಹೇಳು? ಇನ್ನೇನು ದೊಡ್ಡದಾಗಿ ನಕ್ಕೊಂಡು ಫೋನ್ ಮಾಡೋಕ್ಕಾಗತ್ತಾ? ನೋವು ಚಿಕ್ಕದಾಗಲಿ ದೊಡ್ಡದಾಗಲಿ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ನೋಡು ಎಷ್ಟು ಸಂಕಟ ಪಡ್ತಾ ಇದ್ದಾಳೆ ಅಂತ. ರೀ, ಅವಳ ಸಂಕಟ ನನಗೂ ಅರ್ಥ ಆಗುತ್ತೆ. ಆದರೆ ಗಂಡನ ಮನೆಯ ವಿಷಯನ ಪದೇ ಪದೇ ತವ್ರ ಮನೆಯವ್ರಿಗೆ ಹೇಳ್ತಾ ಇದ್ರೆ ಅವರೆಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳಿ? ಪಾಪ ಸಂಜೀವನ್ಗೆ ವಿಷಯ ಏನು ಅಂತಾನೆ ಗೊತ್ತಿಲ್ಲ. ಆದರೆ ಅವರೆಲ್ಲರೂ ಸಂಜೀವನ ಏನೋ ಮಾಡಿದಾನ ಅನ್ನೋ ಥರ ಮಾತಾಡ್ತಿದ್ದಾರೆ. ಇದರಿಂದ ಸಂಜೀವನ್ ಮನಸ್ಸಿಗೆ ಎಷ್ಟು ನೋವಾಗಲ್ಲ? ನಾವೇನೀಗ ಅವಳನ್ನು ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಏನೋ VIP ಟ್ರೀಟ್ಮೆಂಟ್ ಅಂತೂ ಕೊಡ್ತಾ ಇಲ್ಲ, ಹೊತ್ತಿಗೆ ಸರಿಯಾಗಿ ಊಟ ಅಂತೂ ಹಾಕ್ತಾ ಇದೀವಲ್ಲ. ಕುಮುದ, ಅವಳಿಗೆ ಹೀಗೆಲ್ಲ ಆಗಿರೋದಕ್ಕೆ ನಾವೇ ಕಾರಣ. ನಿನ್ನ ಮನೆ ಬಿಗಿದ್ಕೆನ ಇಟ್ಟು ಹೋಗಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿತ್ತಾ? ಅಲ್ಲ ಅದಕ್ಕೆ ಹೀಗೆಲ್ಲ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು? ಏನೋ ಸ್ಕೂಲ್ ಹತ್ರ ಹೋಗಿದ್ದಾಳೆ, ಸ್ಕೂಲ್ ಮುಗಿಸ್ಕೊಂಡು ಗಂಡನ ಜೊತೆ ಸುತ್ತಾಡ್ಕೊಂಡು ತಡವಾಗಿ ಬರ್ತಾಳಂತ ನಾನು ಅನ್ಕೊಂಡಿದ್ದೆ. ಅವಳು ಇಷ್ಟು ಬೇಗ ಬಂದು ಹೀಗೆಲ್ಲ ಮಾಡ್ಕೋತಾಳಂತ ನನಗೇನು ಕನಸ ಬಿದ್ದಿತ್ತು? ನೀನು ಕತೆ ಎಲ್ಲ ಹೇಳ್ಬೇಡ. ಕೀನ ಇಟ್ಟೋಗಿರೋ ಜಾಗದಲ್ಲಿ ಇಟ್ಟೋಗೋಕೆ ಏನಾಗಿತ್ತು ನಿನಗೆ? ಅಕಸ್ಮಾತ್ ನಾನೇ ಬಂದಿದ್ರು ಹೊರಗಡೆ ಕಾಯ್ಬೇಕಿತ್ತ ನಾನು? ನೋಡಿದೆ ಅಮೃತ, ಇವತ್ತು ನಿನ್ನಿಂದಾಗಿ ಎಲ್ಲರೂ ನನಗೆ ಮಾತಾಡೋ ಹಾಗಾಯ್ತು. ನಿನ್ನನ್ನು ಈ ಮನೆಯವಳು ಅಂತ ಅನ್ಕೊಂಡಿದ್ದಕ್ಕೆ ನನಗೆ ತಕ್ಕ ಶಾಸ್ತಿನೇ ಆಗ್ತಿದೆ. ನೀನೇ ನಿಜ ಹೇಳು, ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿದ್ನಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದೆಲ್ಲ ಹೀಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಫೋನೇ ಎತ್ತುತ್ತಿರ್ಲಿಲ್ಲ. ಅಮೃತ, ನೀನು ಯಾಕಮ್ಮ ಕ್ಷಮೆ ಕೇಳ್ತಾ ಇದೀಯಾ? ಇದೆಲ್ಲ ಆಗಿರೋದು ನಮ್ಮ ತಪ್ಪಿಂದ. ನೀನೇನು ಯೋಚನೆ ಮಾಡಬೇಡಮ್ಮ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನೀವಿಬ್ರು ಹೊರಗೆ ನಡೀರಿ, ನಡಿ. ತುಂಬ ನೋವಾಗ್ತಿದೆಯಾ? ನನಗೆ ಗೊತ್ತು ನಿಮಗೆ ತುಂಬ ನೋವಾಗ್ತಿದೆ ಅಂತ. ಇದಕ್ಕೆಲ್ಲ ನಾನೇ ಕಾರಣ. ಊಟದ ಬಾಕ್ಸ್ನ ಮನೇಲೇ ಬಿಟ್ಟು ಹೋದರೆ ನೀವು ಸ್ಕೂಲಿಗೆ ಬರ್ತೀರಾ, ಅಲ್ಲಿ ಓದಕ್ಕೆ ನಿಮ್ಗೊಂದು ಸ್ವಲ್ಪ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ಹೀಗಾಗಿದೆ. ನಿಮ್ಮನ್ನು ಸ್ಕೂಲ್ ಹತ್ರ ಕರ್ಸ್ಕೊಬಾರ್ದಾಗಿತ್ತು ನಾನು. ಇಲ್ಲ ಸಂಜೀವ್ ಅವರೇ, ಇಲ್ಲಿ ನಡೆದಿರೋದ್ರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ. ನನ್ನಿಂದಾಗಿರೋ ತಪ್ಪಿಗೆ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನನಗೇನು ಆಗಿಲ್ಲ ಸಂಜೀವ್ ಅವರೇ. ಏನೂ ಆಗಿಲ್ಲ ಅಂತ ಹೇಳ್ತಿರೋದು ನಿಮ್ಮ ದೊಡ್ಡ ಗುಣ. ಆದರೆ ನನ್ನಿಂದಾನೇ ಎಲ್ಲ ಆಗಿರೋದು ಅಂತ ನನ್ನ ಮನಸ್ಸು ಕೊರಗ್ತಾ ಇದೆ. ಆ ಮನೇಲಿ ರಾಣಿ ಥರ ಇದ್ದವ್ರು ನೀವು, ಇಲ್ಲಿಗೆ ಬಂದು ಹೀಗೆ ಬದುಕೋ ಹಾಗಾಗಿದೆ. ಜಗನ್ಮಾತೆ ಸೀತೆ ಅರಮನೇಲಿ ಬೆಳೆದ್ರು, ಆದರೆ ವನವಾಸಕ್ಕೆ ಹೋಗೋದ್ರಿಂದ ತಪ್ಸೋಕ್ಕಾಗಲೇ ಇಲ್ಲ ಅಲ್ವಾ? ಹಣೆ ಬರಹದಲ್ಲಿ ಏನಿರುತ್ತೋ ಅದನ್ನು ಯಾರಿಂದಾನೂ ತಪ್ಸೋಕ್ಕಾಗಲ್ಲ ಸಂಜೀವ್ ಅವರೇ. ಎಷ್ಟೇ ಶ್ರೀಮಂತಿಕೆಯಲ್ಲಿ ಬೆಳೆದ್ರು ಪ್ರಕೃತಿ ಮುಂದೆ ಏನೂ ಇಲ್ಲ ಅನ್ನೋದನ್ನ ಈ ರೀತಿ ಅರ್ಥ ಮಾಡಿಸುತ್ತೆ. ಇಷ್ಟು ನೋವಲ್ಲೂ ವೇದಾಂತ ಮಾತಾಡ್ತಿದ್ದೀರಲ್ಲ? ವೇದಾಂತ ಅಲ್ಲ ಸಂಜೀವ್ ಅವರೇ, ಜೀವನದ ಕಹಿ ಸತ್ಯ. ಸಮುದ್ರ ಮಂಥನ ಮಾಡುವಾಗ ಮೊದಲು ಹಾಲ ಬಂತು ಅಂತ ಸುಮ್ಮನಾಗಿದ್ದರೆ ಮರಣವನ್ನೇ ಗೆಲ್ಲುವಂಥ ಅಮೃತ ಸಿಗ್ತಿರಲಿಲ್ಲ. ಆದರೆ ದೇವತೆಗಳಿಗೆ ಅದೇ ವರವಾಯಿತು. ಹಾಗೆ ನಿಮ್ಮ ಮನಸ್ಸಲ್ಲಿ ನಡೀತಾ ಇರೋಂತಹ ಕೋಲಾಹಲನ ಮುಚ್ಚಿಟ್ಕೊಂಡು ಅಮೃತದಂತಹ ಸವಿನುಡಿಗಳನ್ನ ಆಡ್ತಿದ್ದೀರ. ನಿಜವಾಗ್ಲೂ ನಿಮ್ಮ ಹೆಸರನ್ನು ತಕ್ಕ ಹಾಗೆ ನೀವು ಅಮೃತನೇ. ಇರಿ, ನಿಮಗೋಸ್ಕರ
ಅರ್ಶಿನದ ಲೇಪನ ಮಾಡ್ಕೊಂಬರ್ತೀನಿ. ಅದನ್ನು ಹಚ್ಚಿದ್ರೆ ಉರಿ ಕಡಿಮೆ ಆಗುತ್ತೆ. ಬಂದೆ. ಏನ್ ಮಾವ ನೀವು? ವಿಮ್ಲಾ ನೋಡಿದ್ರೆ ಮಗಳಿಗೆ ಹೀಗೆಲ್ಲ ಆಗಿದೆ ಅಂತ ಪಾಪ ಎಷ್ಟು ಒದ್ದಾಡ್ತಿದ್ದಾಳೆ. ನೀವು ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಇಷ್ಟು ಆರಾಮಾಗಿ ಕಾಲ್ ಕಟ್ ಮಾಡಿಬಿಟ್ರಲ್ಲ ಮಾವ. ಮಗಳಿಗೆ ಇನ್ನೂ ಏನಾಗುತ್ತೋ ಅನ್ನೋ ಗಾಬರಿನಲ್ಲಿ ಪಾಪ ವಿಮಲಾ ವಿಲ ವಿಲ ಅಂತ ಒದ್ದಾಡ್ತಿದ್ದಾಳೆ ಮಾವ. ಈಗ ಏನಾಗಿದೆ ಅಂತ ಹೀಗೆಲ್ಲ ಆಡ್ತಾ ಇದ್ದೀರಿ ನೀವು? ನೀವು ಗಾಬರಿ ಆಗೋದಲ್ಲದೆ ಅವಳಿಗೂ ಇನ್ನಷ್ಟು ಗಾಬರಿ ಆಗೋ ಥರ ಮಾಡ್ತಾ ಇದ್ದೀರಿ ಅಷ್ಟೇ. ಹಾಗಂದ್ರೆ ನನ್ನ ಮಗಳಿಗಾಗಿರೋನೋ ನಿಮ್ಗೆ ಅರ್ಥ ಆಗ್ತಿಲ್ವಾ? ಅಥವಾ ನನ್ನ ಮಗಳಿಗೆ ಏನಾದರೂ ಆಗಲಿ ಈ ಮನೆಗೆ ಬಂದಿರೋಳು ಚೆನ್ನಾಗಿರ್ಬೇಕು ಅನ್ನೋ ಧೋರಣೆನಾ? ವಿಮಲಾ, ಯಾರ ಮುಂದೆ ನಿಂತು ಏನು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇರಲಿ. ಅವ್ರು ಯಾವತ್ತೂ ಯಾರಿಗೂ ಭೇದ ಭಾವ ಮಾಡಿದವರಲ್ಲ. ಎಲ್ಲರೂ ಒಂದೇ ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ. ಸರೋಜ, ನೀನು ಸುಮ್ಮನೆ ಇರು. ನೋಡಮ್ಮ ವಿಮಲಾ, ಇಷ್ಟು ಚಿಕ್ಕ ವಿಚಾರಕ್ಕೆ ನೀವೆಲ್ಲ ಗಾಬರಿಯಾಗಿ ಅವಳನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬರ್ತೀವಿ ಅಂತ ಮಾತಾಡಿದರೆ ಅವ್ರ ಮನೆಯವ್ರು ಏನು ಅಂದ್ಕೊಡಲ್ಲ? ಇಷ್ಟು ದಿವಸ ಅವಳು ನಮ್ಮ ಮನೆ ಮಗಳಾಗಿದ್ದು, ಈಗ ಅವಳು ಅವ್ರ ಮನೆ ಸೊಸೆ. ಇಷ್ಟು ದಿವಸ ನಾವು ಅವಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ವಿ, ಇನ್ನು ಮುಂದೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಅವಳು ಗಂಡ. ಅವನು ಆ ಕೆಲಸ ಚೆನ್ನಾಗೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹೌದು ವಿಮಲಾ, ಈ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಆಗಬೇಕಾಗಿಲ್ಲ. ಸಮಾಧಾನವಾಗಿರು. ನನ್ನ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಆ ಅಮ್ಮ ಮದುವೆ ಮಾಡಿ ಅವಳ ಜೀವನನೇ ಹಾಳು ಮಾಡಿಬಿಟ್ರಿ. ಈಗ ಅವಳು ದುಃಖದಲ್ಲಿದ್ದರೆ ಅವಳಿಗೆ ಸಮಾಧಾನ ಮಾಡೋದಕ್ಕೂ ನನಗೆ ನೀವು ಬಿಡ್ತಿಲ್ಲ. ಏನಾದರೂ ಮಾಡ್ಕೊಳ್ಳಿ, ಆದರೆ ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಸುಮ್ಮನಿರೋದಿಲ್ಲ. ವಿಮ್ಲಾ 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 ಆದಿ. ಹೌದು ತಾತ, ನಾನು ಏನು ಬೇಕಾದರೂ ಸಹಿಸ್ಕೋತೀನಿ. ಅಮ್ಮು ನೋವು ಅನುಭವಿಸೋದನ್ನು ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ಯಾಕ್ರಿ ವಿಮಲಾ ಈ ಥರ ಆಡ್ತಿದ್ದಾಳೆ? ಅಲ್ಲ, ನಾವು ಅಮ್ಮು ಮದುವೆ ಮಾಡಿಕೊಟ್ಟಿದ್ದೆ ತಪ್ಪು ಅನ್ನೋ ಥರ ಆಡ್ತಿದ್ದಾಳಲ್ಲ. ಅವ್ರವ್ರ ಭಾವಕ್ಕೆ ತಕ್ಕಾಗಿ ಅವ್ರವ್ರು ಮಾತಾಡ್ತಾರೆ ಬಿಡು ಸರೋಜ. ಹಾಗಂತ ನಾವು ಅವಳನ್ನು ಇಲ್ಲಿ ಕರ್ಕೊಂಡ್ಬಂದರೆ ಅವ್ರ ಮನೆಯವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಆಗಲ್ವಾ? ಅದಾಗಬಾರ್ದು ಅಂತಲೇ ಅವಳಿಗೆ ಧೈರ್ಯ ಹೇಳಿತ್ತು. ಆದರೆ ಮಗಳ ಮೋಹದಲ್ಲಿರೋ ವಿಮಲಂಗೆ ಇದು ಯಾವುದೂ ಅರ್ಥ ಆಗ್ತಾ ಇಲ್ಲ. ನೀನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಕೊಡಿ ಅಮೃತ ಅವ್ರೆ. ಸಂಜೀವರೇ ಕೊಡಿ, ನಾನೇ ಹಚ್ಕೋತೀನಿ. ಯಾಕೆ ನಾನು ಹಚ್ಚಿದ್ರೆ ನೋವು ಕಡಿಮೆ ಆಗಲ್ಲ ಅಂತಾನೆ? ಅಯ್ಯೋ ಹಾಗಲ್ಲ, ಸುಮ್ಮನೆ ನನ್ನಿಂದ ನೀವು ಯಾಕೆ ತೊಂದರೆ ತಗೋತೀರಾ?